ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇವತ್ತಿನ ವಿಡಿಯೋ ವಿಶೇಷ ಏನು ಅಂತಂದರೆ ಮಿಂಚು ನಾವು ನಮ್ಮ ಪಾಪುಗೆ ಹುಟ್ಟುಕೂದಲು ಕೊಡಬೇಕು ಅಂತ ಅಕ್ಕಾಯಮ್ಮ ಬೆಟ್ಟಕ್ಕೆ ಹೋಗಿದ್ವಿ. ಈ ಬೆಟ್ಟ ಬರೋದು ಬೆಂಗಳೂರು ಯಲಹಂಕ ನಿಯರ್ ಬರುತ್ತೆ, ವಿದ್ಯಾನಗರ ಕ್ರಾಸ್ ಹತ್ರ. ಇದನ್ನು ಉತ್ನಳ್ಳಿ ಬೆಟ್ಟ ಅಂತಲೂ ಕರೀತಾರೆ. ತುಂಬಾ ಮಹಿಮೆ ಇರುವಂಥ ಒಂದು ಬೆಟ್ಟ ಅಂತಲೇ ಕರಿಬೋದು. ಇಲ್ಲಿ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಪೂಜೆಗಳು ನಡೀತಾ ಇರುತ್ತೆ. ಇಲ್ಲಿ ನಾನ್ ವೆಜ್ಜು ಮಾಡ್ತಾರೆ, ಅಂದರೆ ಬೆಟ್ಟದ ಮೇಲೆ ನಾನ್ ವೆಜ್ ಮಾಡಲ್ಲ, ಬೆಟ್ಟದ ಕೆಳಗಡೆ ನಾನ್ ವೆಜ್ಗಳೆಲ್ಲನೂ ಮಾಡ್ತಾ ಇರ್ತಾರೆ. ತುಂಬ ಜನ ಬರ್ತಾ ಇರ್ತಾರೆ ಬೆಟ್ಟಕ್ಕೆ. ಮತ್ತು ಇಲ್ಲೊಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಯಲ್ಲಿ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು 3 ಸಾರಿ ಆ ನೀರಲ್ಲಿ ಮುಳುಗಿ ಒದ್ದೆ ಬಟ್ಟೆಯಲ್ಲೇ ದೇವರಿಗೆ ಹೋಗಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಅದೇ ರೀತಿಯೇ ಮಾಡಿದ್ದು. ನಾವು ಬೆಳಿಗ್ಗೆ 8 ಗಂಟೆಗೇ ಮನೆಯಿಂದ ಹೊರಟ್ವಿ. ಬೇಗ ಬೆಟ್ಟಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ. 8:15 ಆಯಿತು ನಾವು ಬೆಟ್ಟಕ್ಕೆ ಹೋಗೋ ಅಷ್ಟೊತ್ತಿಗೆ. ಮನೆಯಿಂದ ಒಂದು 30 ಮಿನಿಟ್ಸ್ ಅಷ್ಟೇ ಬೆಟ್ಟ ಇರೋದು. ಮತ್ತು ಅಲ್ಲಿ ಹೋದ್ಮೇಲೆ ಐನೂರು ಇಟ್ಕೊಂಡು ಫಸ್ಟು ಹುಟ್ಟುಕೂದಲು ಕೊಟ್ಟು ಮತ್ತೆ ಬಂದು ಪೂಜೆ ಮಾಡಿಸಿ ಅಂತ ಹೇಳಿದರು. ಸರಿ ಅಂತೇಳ್ಬಿಟ್ಟು ಅಲ್ಲೇನೋ ಹುಟ್ಟುಕೂದಲು ತೆಗಿಯೋಕ್ಕೆ ಅಂತಲೇ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಪಾಪುಗೆ ಮುಡಿ ಕೊಟ್ಟಿದ್ದು ಒಂದು 28 ದಿನಕ್ಕೆ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ನು 2 ಡೇಸ್ ಹೋದರೆ ಪಾಪು ಬರ್ಡೇನೇ ಇದೆ. ಎಲ್ಲರೂ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ಲರೂ ಪಾಪು ಬರ್ಡೇಗೆ ವಿಶ್ ಮಾಡಿ. ಮುಡಿ ಕೊಟ್ಟಿದ್ದಾದಮೇಲೆ ನಾವು ಕಲ್ಯಾಣಿ ಹತ್ರ ಹೋದ್ವಿ. ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಮನೆಯಿಂದನೇ ಬಿಸಿನೀರು ತೊಗೊಂಡೋಗಿದ್ವಿ. ಆ ಬಿಸಿನೀರಿಗೆ ಸ್ವಲ್ಪ ಕಲ್ಯಾಣಿಯಲ್ಲಿರೋವಂಥ ನೀರನ್ನ ಮಿಕ್ಸ್ ಮಾಡಿಕೊಂಡು ಪಾಪುಗೆ ಸ್ನಾನ ಮಾಡಿಸಿದ್ವಿ. ಅದಾದಮೇಲೆ ನಾವು ಕಲ್ಯಾಣಿಯಲ್ಲಿ 3 ಸಾರಿ ಮುಳುಗಿ ಒದ್ದೆ ಅಲ್ಲೇ ಪಚ್ಚೆ ಸಾಮಾನು ಸಿಗುತ್ತೆ ಆ ದೇವರಿಗೆ ಪೂಜೆ ಮಾಡೋಕ್ಕೆ. ಆ ಪಚ್ಚೆ ಸಾಮಾನೆಲ್ಲ ತಗೊಂಡು ದೇವ್ರಿಗೆ ಪೂಜೆ ಮಾಡಿದ್ವಿ. ಅದಾದಮೇಲೆ ಅಲ್ಲಿ ಮುನೀಶ್ವರ ದೇವಸ್ಥಾನ ಇದೆ. ಮುನೀಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಮತ್ತು ಅಕ್ಕಮ್ಮಗರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡಿಕೊಂಡು ಇನ್ನು ಅಲ್ಲೆಲ್ಲ ಪೂಜೆ ಆದಮೇಲೆ ಬೆಟ್ಟದ ಮೇಲೆ ಮತ್ತು ಬೆಟ್ಟದ ಕೆಳಗಡೆ ಬಂದು ಅಲ್ಲಿ ಮುಖ್ಯ ದ್ವಾರ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು. ಬಂದ ತಕ್ಷಣ ಎಲ್ಲರೂ ಟಿಫನ್ ತಿಂದ್ವಿ. ಟಿಫನ್ ತಿಂದಿದ್ದಾದಮೇಲೆ ಇನ್ನು ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ. ನಾವು ನಾನ್ ವೆಜ್ ಬೇರೆ ಮಾಡ್ತಾ ಇರೋದ್ರಿಂದ ಅಡುಗೆ ಲೇಟ್ ಆಗುತ್ತೆ ಅಂತ ಒಬ್ಬೊಬ್ರು ಒಂದೊಂದು ಐಟಮ್ ಮಾಡಿದ್ವಿ. ಚಿಕನ್ ಬಿರಿಯಾನಿ ಮತ್ತು ಮಟನ್ ಸಾರು, ಚಿಕನ್ ಫ್ರೈ, ಚಿಕನ್ ಕಬಾಬ್ ಮಾಡಿದ್ವಿ. ಅಡುಗೆ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಬಂದಿರೋರೆಲ್ಲರೂ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದು, ಬಟ್ರನ್ನೇನಾದರೂ ಕರೆಸಿದ್ರಾ ಅಂತ ಬೇರೆ ಕೇಳ್ತಾಯಿದ್ರು. ಅಷ್ಟು ಟೇಸ್ಟಿಯಾಗಿತ್ತು ಅಡುಗೆ ಮಾಡಿದ್ದೆಲ್ಲ ಆದಮೇಲೆ ಇನ್ನು ಬಂದಿರೋವಂಥ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ ಎಲ್ಲರಿಗೂ ಊಟ ಬಡಿಸಿದ್ವಿ. ಎಲ್ಲರೂ ಊಟ ಮಾಡಿ ಪಾಪು ಜೊತೆ ಆಟ ಆಡಿಕೊಂಡು ಮಾತುಗಳು ಹೇಳ್ಕೊಂಡು ಕೂತ್ಕೊಂಡಿದ್ರು. ಇನ್ನು ನಮ್ಮಮ್ಮ ಅವರು ಊಟ ಮಾಡಿ ಮೊಮ್ಮಗಳನ್ನ ಎತ್ಕೊಂಡು ಮುದ್ದಾಡ್ಕೊಂಡಿದ್ರು. ಇಷ್ಟು ದಿನ ನಮ್ಮಮ್ಮ ಬಂದ ತಕ್ಷಣ ಫಸ್ಟ್ ನನ್ನನ್ನು ಕೇಳೋರು, ಏನಮ್ಮ ಚೆನ್ನಾಗಿದೆಯಾ ಅಂತ. ಇವಾಗ ನಮ್ಮಮ್ಮನ ನಾನೆಲ್ಲ ಇಂಪಾರ್ಟೆಂಟು. ಬಂದ ತಕ್ಷಣ ಮೊಮ್ಮಗಳನ್ನ ಎತ್ಕೊಂಡು ಮುದ್ದಾಡಿಕೊಂಡು ಅವಳ ಮೇಲೆ ಪ್ರೀತಿ ತೋರಿಸ್ತಾ ಇರ್ತಾರೆ. ಯಾಕಂದರೆ ಈ ಕಡೆ ಅತ್ತೆ ಮನೆಯಲ್ಲೂ ಅಷ್ಟೇ, ಅಮ್ಮ ಮನೆಯಲ್ಲೂ ಅಷ್ಟೇ ಇವಳೇ ಮೊದಲನೇ ಮೊಮ್ಮಗಳು. ಅದು ಚಿಕ್ಕ ಮಕ್ಳು ಯಾರೂ ಇಲ್ಲ, ಅದಕ್ಕೆ ಎಲ್ಲರಿಗೂ ಮುದ್ದು ಜಾಸ್ತಿ ನಮ್ಮ ಪಾಪು ಅಂದರೆ. ನಮ್ಮ ದೊಡ್ಡಮ್ಮ ಅವರು ಏನೋ ಕೆಲಸ ಇದೆ ಅಂತ ಸ್ವಲ್ಪ ಲೇಟಾಗಿ ಬಂದರು. ಇನ್ನು ದೊಡ್ಡಮ್ಮದು ಊಟ ಆದಮೇಲೆ ಇನ್ನು ಅಮ್ಮ ಮನೆ ಕಡೆಯಿಂದ ಅರ್ಶಿನ ಕುಂಕುಮ ಕೊಡೋ ಶಾಸ್ತ್ರ ಇತ್ತು. ಅರ್ಶಿನ ಕುಂಕುಮ ತೊಗೊಂಡ್ಮೇಲೆ ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.